ಇದು ಏನಿದೆ ತುಂಬಾ ಹಳೇದಿತ್ತು. ಅದಕ್ಕೆ ನಾವು ಕಳೆದ 1 ವರ್ಷದಿಂದ ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟಿದ್ವಿ. ನಮ್ದು 3.5 ಎಕರ್ಸ್ ಜಾಗ ಇದೆ, 5 ಜಾಗ, 3.5 ಎಕರೆ ಜಾಗ ಇದೆ. ಅಷ್ಟು ಜಾಗದಲ್ಲಿ ನಮಗೆ ಈಗ ಮೊದಲನೇ ಹಂತದಲ್ಲಿ 5 ಕೋಟಿ ಗ್ರಾಂಟ್ನ ರಿಲೀಸ್ ಮಾಡಿದ್ದಾರೆ. ಈ 5 ಹಾಕೋದ್ರಿಂದ KGFಗೆ ಯಾವ ರೀತಿ ಅಂದ್ರೆ ಬಹಳ ವರ್ಷಗಳಿಂದ 5 ಬೇಡಿಕೆ ಇತ್ತು. ತುಂಬಾ ಜನ ಕೋರ್ಟ್ ಅಲ್ಲಿ ಜಡ್ಜಸ್ ಕೇಳ್ತಾ ಇದ್ರು, ಅಫಿಷಿಯಲ್ಸ್ ಕೇಳ್ತಾ ಇದ್ರು. ಮತ್ತೆ ಇದು ನಮ್ಮ ಕರ್ನಾಟಕ ಬಾರ್ಡರ್ಗೆ ನಿಯರೆಸ್ಟ್ ಇರುವಂತ 5 ಇದು ಒಂದೇ ಆಗಿರುತ್ತೆ. ಆ ಒಂದು ಕಾರಣದಿಂದ ಎಸ್ಪೆಷಲಿ ಈ ಜಾಗ ಪದೇ ಪದೇ ನಮಗೆ ರಿಕ್ವೆಸ್ಟ್ ಇದ್ದಿದ್ದು ಕೋರ್ಟ್ ಜಡ್ಜಸ್ ಇಂದ, ಡಿಸ್ಟ್ರಿಕ್ಟ್ ಜಡ್ಜಸ್ ಯಾರು ವಿಸಿಟ್ ಮಾಡ್ತಾರೆ ಅವಾಗ. ಸೊ ನಾವು ಪ್ರಯತ್ನ ಮಾಡಿದಾಗ ನಮಗೀಗ ಈ 3 ಎಕರ್ಸ್ ಅಲ್ಲಿ 3 ಎಕರ್ಸ್ 3 ಎಷ್ಟಿದೆ ನಮ್ಗಿದು ಜಾಗ ಎಷ್ಟಿದೆ? 3.5 ಎಕರ್ಸ್ ಜಾಗ ಇದೆ. ಇಷ್ಟು ಜಾಗದಲ್ಲಿ ನಾವು ಅದನ್ನ ಬಿಟ್ಟು ಓಲ್ಡ್ ಸ್ಟ್ರಕ್ಚರ್ನ ಹಾಗೆ ಉಳಿಸ್ಕೋತೀವಿ. ಅದು ಹೆರಿಟೇಜ್ ಬಿಲ್ಡಿಂಗ್ ತರ ಅದನ್ನ ಹಾಗೆ ಇಟ್ಕೋತೀವಿ. ಅದನ್ನ ಬಿಟ್ಟು ಮಿಕ್ಕಿದ ಎಷ್ಟು ಜಾಗ ಇದೆ ಆ ಜಾಗದಲ್ಲಿ ಸ್ಟ್ರಕ್ಚರ್ಸ್ ಬರುತ್ತೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ಸ್ ಬರುತ್ತೆ, ಫಸ್ಟ್ ಸೆಕೆಂಡ್ ಫ್ಲೋರ್ಸ್ ಬರುತ್ತೆ. ಕಂಪ್ಲೀಟ್ VIP VVIP ಎಲ್ಲ ಸೇರಿ 14 to 15 ರೂಮ್ಸ್ ಬರುತ್ತೆ. ನಾರ್ಮಲ್ ರೂಮ್ಸ್ 6 ಬರುತ್ತೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು 10,000 ಸ್ಕ್ವೇರ್ ಫೀಟ್ ಬರುತ್ತೆ. ಸೆಕೆಂಡ್ ಫ್ಲೋರು 5,000 ಸ್ಕ್ವೇರ್ ಫೀಟ್. ಆ ಥರ ಎಲಿವೇಶನ್ ಸ್ವಲ್ಪ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಆಗದೆ ಇರುವಂತ ಒಂದು IV ಸ್ಟ್ರಕ್ಚರ್ನ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಫೇಸ್ ಅಲ್ಲಿ ನಮಗೆ 5 ಕೋಟಿ ರಿಲೀಸ್ ಆಗಿದೆ. ಸೊ ಆಲ್ಮೋಸ್ಟ್ ನಮಗೆ ಡ್ರಾಯಿಂಗ್ಸ್ಗೆ ಪರ್ಮಿಷನ್ ಸಿಕ್ಕಿದೆ. ನಮ್ದು IV ನಾರ್ಮ್ಸ್, PWD ನಾರ್ಮ್ಸ್ ಏನೇನ್ ಡೈರೆಕ್ಷನ್ಸ್ ಇರುತ್ತೆ ಅದನ್ನೆಲ್ಲ ಲಾಸ್ಟ್ 3-4 ಮಂತ್ಸ್ ಇಂದ ಅದೆಲ್ಲ ಆಗೋವರೆಗೂ ನಾವು ಹೇಳ್ಕೊಡುದು ಅಂತಿದ್ದು. ಸೊ ಈಗ 5 ಕೋಟಿ ಫಸ್ಟ್ ಫೇಸ್ ಅಲ್ಲಿ ರಿಲೀಸ್ ಆಗುವಂಥದ್ದು. ಟೆಂಡರ್ ಪ್ರಕ್ರಿಯೆಗೆ ಏನೇನ್ ಪ್ರೊಸೀಜರ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ನಮಗೆ ಈ 5 ಕೋಟಿ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿದೆ. ಆಮೇಲೆ 100 ವರ್ಷಗಳಿಂದನೂ ಕೂಡ ಇದನ್ನ ನಾವು ಕಾಪಾಡ್ಕೊಂಡಿದ್ವಿ. ಬಟ್ ಕಳೆದ ಒಂದು 10-20 ಇಯರ್ಸ್ ಇಂದ ಅಷ್ಟು ಯೋಗ್ಯವಾಗಿಲ್ಲ. ಯಾರೇ ಬಂದ್ರೂ ಕೂಡ ಉಪಯೋಗ ಮಾಡುವಷ್ಟು ಯೋಗ್ಯವಾಗಿಲ್ಲ. ಅದಕ್ಕಿಂತ ಸ್ವಲ್ಪ ರಿಪೇರ್ಸ್ ರಿನೋವೇಷನ್ಸ್ ಬೇಕಾಗಿದೆ. ಅದಕ್ಕೆ ಈ ಸ್ಟ್ರಕ್ಚರ್ ಬಂದ್ಬಿಟ್ಮೇಲೆ ಅದನ್ನ ಬೇರೆ ತರ ಅದನ್ನ ಕಾಪಾಡ್ಕೊಳ್ಳೋಣ ಅಂತೇಳಿ ಈ ಜಾಗದಲ್ಲಿ ಬರುತ್ತೆ. ಡ್ರಾಯಿಂಗ್ಸ್ ಆಲ್ಮೋಸ್ಟ್ ಇಲ್ಲಿ ಬಂದಿದೆ. ಗ್ರೌಂಡ್ ಫ್ಲೋರ್ ಇದು. ಆಮೇಲೆ ಫಸ್ಟ್ ಫ್ಲೋರ್ ಮೇಲೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸ್ಕ್ವೇರ್ ಫೀಟ್ ಆಲ್ಮೋಸ್ಟ್ 15,000 ಸ್ಕ್ವೇರ್ ಫೀಟ್ ಅಲ್ಲಿ ಈ ಸ್ಟ್ರಕ್ಚರ್ಸ್ ಬರೋದ್ರಿಂದ ಗಾರ್ಡನಿಂಗು, ಲ್ಯಾಂಡ್ಸ್ಕೇಪಿಂಗು, ಇವೆಲ್ಲ ಕಾಂಪೌಂಡ್ ವಾಲು ಎಲ್ಲಾನು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಹೆಲಿಪ್ಯಾಡ್ ಇರುತ್ತೆ ಇದರಲ್ಲಿ ನಮ್ಗೆ ಇಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಇಂಡಸ್ಟ್ರೀಸ್ ಬರೋದ್ರಿಂದ ನಮ್ಮಲ್ಲಿ 700 ಎಕರ್ಸ್ ಇಂಡಸ್ಟ್ರೀಸ್ ಇರೋದ್ರಿಂದ ಬೆಸ್ಟ್ ಕಂಪನೀಸ್ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಒಂದ್ 2-3 ಬೆಸ್ಟ್ ಕಂಪನೀಸ್ ಬಂದಿದಾವೆ. ಇಲ್ಲಿಂದಾನೇ ಇಲ್ಲಿಗೆ ಅವರಿಗೆ ಕನೆಕ್ಟಿವಿಟಿ ಬೇಕು, ಕಂಪನಿ ವಿಸಿಟ್ ಮಾಡಬೇಕು ಅಥವಾ ಇಲ್ಲಿಂದ ಬೇರೆ ಏರ್ಪೋರ್ಟ್ಸ್ಗೆ ಫ್ಲೈ ಮಾಡ್ಬೇಕಂದ್ರೆ ನಾವು ಇಲ್ಲಿ ಅವ್ರಿಗೆ ಆದದ್ದು ಆ ಥರದ್ದೆಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ ಕಾಮನ್ ಆಗಿ ಬೇರೆ ಕಡೆನೂ ಆ ಥರ ಮಾಡ್ತಾರೆ. ಆ ಥರ ನಾವು ಇಲ್ಲಿ ಸಪ್ರೇಟ್ ಆಗಿ ಮಾಡ್ತಾ ಇದೀವಿ. ಅದು ಕೂಡ ಇವೆಲ್ಲಾನು ಕನ್ಸರ್ನ್ ಇಟ್ಕೊಂಡು ಇದೊಂದು IV ತುಂಬಾ ಬೇರೆ ಬೇರೆ ವಿಚಾರ ಗಮನದಲ್ಲಿ ಇಟ್ಕೊಂಡು ಮಾಡಿದೀವಿ. ಚೆನ್ನಾಗೇ ಬಂದಿದೆ ಅದು. ಏನಿದ್ರು ಟೆಂಡರ್ ಪ್ರಕ್ರಿಯೆ ಅವೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋದು ಅಷ್ಟೇ ಬಾಕಿ ಇದೆ. 5 ಕೋಟಿ ಅನುದಾನ ಪ್ರಸ್ತಾವನೆ ಇಟ್ಟಿದ್ದೀವಿ. 5 ಕೋಟಿ ರಿಲೀಸ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆನೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ ಟೈಮ್ ಒಳಗಡೆ. ಸೊ ಜಾಗ ಇದೇ ಜಾಗದಲ್ಲೇ ಕಟ್ತಾ ಇದೀವಿ, ಇದೇ ಜಾಗದಲ್ಲಿ. ಯಾವ ಫಂಡ್ ಅಲ್ಲಿ? PWD ಫಂಡ್ ಇಲ್ಲ CM? IBs ಯಾವಾಗ್ಲೂ ಕೂಡ PWD ಇಲಾಖೆನೇ ಕೆಲಸ ಮಾಡೋದು. ಅವ್ರ ಇಲಾಖೆಯಲ್ಲೇ ಮೇಂಟೆನೆನ್ಸ್ ಆಗೋದು. ಆ ಇಲಾಖೆನೇ ಪೇರೆಂಟ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಕೊಡೋದಕ್ಕೂ ಕೂಡ. ಯಾರು ಪೇರೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ IBs ಯಾವಾಗ್ಲೂ ಮೇಂಟೈನ್ ಆಗಿರೋದೇ PWD ಇಂದ, ಥ್ರೂ PWD. ಇವನ್ ನಮ್ ವಿಧಾನಸೌಧ ಕೂಡ ಮೇಂಟೆನೆನ್ಸ್ ಮಾಡೋದು PWD ಇಲಾಖೆ. ಗವರ್ಮೆಂಟ್ ಗೈಡ್ಲೈನ್ಸ್ ಇದೆ, ಅದೆಲ್ಲ ಮಾಡ್ತೀವಿ. ಈಗ 3.5 ಎಕರೆಲಿ ನಮ್ದು KDB ಜಾಗಾಗಿ ಇದೆ ನಿಯರೆಸ್ಟ್ ಪ್ಲೇಸ್. ನಮ್ KDB ಏನ್ 700 ಎಕರ್ಸ್ ಜಾಗ ಇದೆ, ಅವರಿಗೆ ಆಕ್ಸೆಸ್ ಕೂಡ ಇದೆ ಇರುತ್ತೆ ಪೈಲಟ್ಸ್ ಇಂದ. ಅದರಿಂದ ನಾವು ಆ ಹೆಲಿಪ್ಯಾಡ್ ಅಪ್ರೋಚ್ DML ಅವ್ರ ಡಿಫೆನ್ಸ್ ಬಿಟ್ರೆ ನಮ್ದು ಅಂತ ಇಲ್ಲ, ಸಪ್ರೇಟ್ ಇಲ್ಲ. ಅದಕ್ಕಾಗಿ ನಾವು ಮುಂದೆ ಫ್ಯೂಚರ್ ಅದ್ ಇಟ್ಕೊಂಡು ಈಗ ಆಲ್ರೆಡಿ ನಮ್ಮಲ್ಲಿ KDB ರಿಜಿಸ್ಟರ್ ಆಗಿರೋ ಕಂಪನೀಸ್ 5,000 crores ಇನ್ವೆಸ್ಟ್ಮೆಂಟ್ ಇದೆ. ಬರೀ 200 ಎಕರ್ಸ್ ಇನ್ನೂ ಅಲಾಟ್ಮೆಂಟ್ ಆಗಿರೋದು ಫಸ್ಟ್ ಫೇಸ್ ಅಲ್ಲಿ. ಮುಂದೆ ಯೋಚನೆ ಮಾಡಿ, ಇನ್ನು ಬಿಗ್ ಶಾಟ್ಸ್ ಯಾರಾದ್ರೂ ಬಂದ್ರೆ, ಒಳ್ಳೆ ಕಂಪನೀಸ್ ಬಂದ್ರೆ ಅವ್ರಿಗೆ ಈ ಕನೆಕ್ಟಿವಿಟಿ ಬೇಕು. ಅಂದ್ರೆ ಈ ತರದ್ದೆಲ್ಲ ಸರ್ವಿಸಸ್ ಅವ್ರಿಗೆ ಬೇಕಾಗುತ್ತೆ. ಮುಂದೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಅದನ್ನ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅದು ಕೂಡ ಇದೆ. ಇದು ಕನೆಕ್ಟ್ ಆಗುತ್ತೆ, ನಿಯರ್ ಬೈ ಇರೋದ್ರಿಂದ ಹೆಲಿಪ್ಯಾಡ್ ಇದು ಕನೆಕ್ಟ್ ಆಗುತ್ತೆ. ಎಲ್ಲ ದೂರದೃಷ್ಟಿ ಇಟ್ಕೊಂಡೇ ಮಾಡಿದೀವಿ.
ಏನು ನಮಗೆ KGF ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಆಯಿತು. ಆ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿದೆ, BML ಇದೆ, BGML ಇದೆ, ಚೆನ್ನೈ ಎಕ್ಸ್‌ಪ್ರೆಸ್ ಇದೆ, ಆಂಧ್ರ ಕನೆಕ್ಟಿಂಗ್ ಬಾರ್ಡ್ರು, ತಮಿಳ್ನಾಡು ಕನೆಕ್ಟಿಂಗ್ ಬಾರ್ಡ್ರು, ಮತ್ತು ಟೌನ್‌ಶಿಪ್ ಬರ್ತಾ ಇದೆ. ಇಷ್ಟೆಲ್ಲ ಬಂದ್ರೂ ನಮ್ಮದು ತುಂಬ ಹಳೇ IB ಇದೆ. ಅದರಲ್ಲಿ ನಾವು ವಾಸ ಮಾಡೋಕ್ಕೆ ಆಗೋದಿಲ್ಲ, ಯಾರು ಬರೋದಕ್ಕೆ ಆಗೋದಿಲ್ಲ. ಅದನ್ನು ಪ್ರತಿ ವರ್ಷ ರಿಪೇರಿ ಮಾಡಿದ್ರೂ ಕಷ್ಟ ಆಗ್ತಿದೆ. ಅದಕ್ಕೆ ಹೊಸ IB ಬೇಕೇ ಬೇಕು ನಮ್ಮ KGFಗೆ ಅಂತ ನಮ್ಮ PWD ಮಿನಿಸ್ಟರ್ ಹತ್ರ ಮೇಡಮ್ಮು ಒತ್ತಡ ತಂದು ಇದನ್ನು 10 ಕೋಟಿಗೆ ನಮ್ಮಿಂದ ಅಂದಾಜು ಪಟ್ಟಿ ಮತ್ತು ವಿನ್ಯಾಸಗಳನ್ನು ಸಿದ್ಧ ಮಾಡಿಸಿದ್ರು. ಈಗ ಮಿನಿಸ್ಟ್ರು ನಮಗೆ ಫಸ್ಟ್ ಫೇಸಲ್ಲಿ ನೀವು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಮಾಡಿ, ಸೆಕೆಂಡ್ ಫೇಸಲ್ಲಿ ನಾವು ಥರ್ಡ್ ಫ್ಲೋರ್ಗೆ ಅನುದಾನ ಇನ್ನೊಂದು 6 ಮಂತ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೀಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು 10,000 ಅಡಿಯಲ್ಲಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು 10,000 ಅಡಿ ಬರ್ತದೆ. ಇನ್ನು 5,000 ಅಡಿ ನೆಕ್ಸ್ಟ್ ಫೇಸಲ್ಲಿ ತಗೋತೀವಿ. 5,000 ಅಡಿ ಪ್ಲಸ್ ಹೆಲಿಪ್ಯಾಡ್ ಸೆಕೆಂಡ್ ಫೇಸಲ್ಲಿ ತಗೋತೀವಿ. ಸೊ ಇದನ್ನು ಮಾಡಬೇಕು ಅಂತ ಇದಾಗಿದೆ. ಈಗ ನಾವು ಆಲ್ರೆಡಿ ಎಸ್ಟಿಮೇಟು ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಬರೋಂಥ ವಾರದಲ್ಲಿ ಕರಿತೀವಿ. ಇನ್ನೊಂದು 15-20 ದಿವಸದಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ. ಹೆಲಿಪ್ಯಾಡ್ ಮಾಡ್ತೀವಿ. ನೆಕ್ಸ್ಟ್ ಬಂದಿದ್ದು ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ಎಸ್ಟಿಮೇಟ್ ಸ್ಯಾಂಕ್ಷನ್ ಆದಮೇಲೆ ಟೆಂಡರ್ ನೆಕ್ಸ್ಟ್ ವೀಕಲ್ಲಿ ಕರಿತೀವಿ.